ಫ್ರೆಂಡ್ಸ್, ಕೆ ಜಿ ಎಫ್, ಕಾಂತಾರ, ಡಿ ಈ ಸಿನಿಮಾಗಳು ಕನ್ನಡ ಇಂಡಸ್ಟ್ರಿ ಪವರ್ನ ಹೋಲ್ ಇಂಡಿಯಾಗೆ ತೋರಿಸಿವೆ. ಆದರೆ ಈಗ ಬಿಗ್ಗೆಸ್ಟ್ ಕ್ವಶನ್ ಏನಂದರೆ, ಡಿ ರಿಲೀಸ್ ಆದಮೇಲೆ ಕನ್ನಡ ಇಂಡಸ್ಟ್ರಿನ ಬಿಗ್ ಬ್ಲಾಕ್ ಬಸ್ಟರ್ ಯಾವುದು? ಟಾಕ್ಸಿಕಾ, ಅಥವಾ ರಕ್ಷಿತ್ ಶೆಟ್ಟಿ ಕಂಬ್ಯಾಕ್ನ, ಅಥವಾ ಸರ್ಪ್ರೈಸ್ ಹಿಟ್ ಯಾವುದಾದ್ರೂ ಬರುತ್ತಾ? ಇವತ್ತಿನ ವಿಡಿಯೋದಲ್ಲಿ ಕನ್ನಡ ಇಂಡಸ್ಟ್ರಿ ಅಪ್ಕಮಿಂಗ್ ಬಿಗ್ಗೆಸ್ಟ್ ಮೂವೀಸ್ ಬಗ್ಗೆ ಅಪ್ಡೇಟ್ ನೋಡೋಣ. ಫಸ್ಟ್ ಫಿಲಮ್ ಟಾಕ್ಸಿಕ್. ಯಶ್ ಈಸ್ ರೆಡಿ. ಮೊದಲಿಗೆ ಎಂಟೈರ್ ಇಂಡಿಯಾ ಫುಲ್ ವೇಟ್ ಮಾಡ್ತಿರೋ ಸಿನಿಮಾ ರಾಕಿಂಗ್ ಸ್ಟಾರ್ ಯಶ್ ಅವರ ಟಾಕ್ಸಿಕ್. ಟೀಸರ್ ರಿಲೀಸ್ ಆದಮೇಲೆ ಸೋಷಿಯಲ್ ಮೀಡಿಯಾ ಲಿಟ್ರಲಿ ಎಕ್ಸ್ಪ್ಲೋಡ್ ಆಗಿತ್ತು. ಯಶ್ ಲುಕ್, ಸ್ಟೈಲಿಶ್ ಗ್ಯಾಂಗ್ಸ್ಟರ್ ವೈಬ್, ಹಾಲಿವುಡ್ ಲೆವೆಲ್ ವಿಜುವಲ್ಸ್ ಥರ ಫೀಲ್ ಕೊಟ್ಟಿತ್ತು. ಫ್ಯಾನ್ಸ್ ಹೇಳ್ತಿದ್ದಾರೆ, ಇದು ಸಿಂಪಲ್ ಮಾಸ್ ಮೂವಿ ಅಲ್ಲ, ನೆಕ್ಸ್ಟ್ ಲೆವೆಲ್ ಸಿನಿಮಾ. ಮೂವಿ ಪ್ಯಾನ್ ಇಂಡಿಯಾ ಸ್ಕೇಲಲ್ಲಿ ರಿಲೀಸ್ ಆಗೋದು ಆಲ್ಮೋಸ್ಟ್ ಕನ್ಫರ್ಮ್ ಅನ್ನೋ ಹೈಪ್ ಇದೆ. ಕೆ ಜಿ ಎಫ್ ನಂತರ ಯಶ್ ಫುಲ್ ಫೋಕಸ್ ಮಾಡ್ತಿರೋ ಸಿನಿಮಾ ಇದಾಗಿರೋದ್ರಿಂದ ಎಕ್ಸ್ಪೆಕ್ಟೇಷನ್ ಡೇಂಜರಸ್ ಲೆವೆಲ್ನಲ್ಲಿದೆ. ಎರಡನೇದು ರಿಚರ್ಡ್ ಆ್ಯಂಟನಿ, ರಕ್ಷಿತ್ ಶೆಟ್ಟಿ ಕಂಬ್ಯಾಕ್. ಕಂಟೆಂಟ್ ಲವರ್ಸ್ ಫುಲ್ ಹೈಪ್ನಲ್ಲಿ ಕಾಯ್ತಿರೋ ಸಿನಿಮಾ ಅಂದರೆ ರಿಚರ್ಡ್ ಆ್ಯಂಟನಿ. ರಕ್ಷಿತ್ ಶೆಟ್ಟಿ ಮೂವೀಸ್ ಅಂದರೆ ಡಿಫ್ರೆಂಟ್ ಸ್ಕ್ರೀನ್ ಪ್ಲೇ, ಸ್ಟ್ರಾಂಗ್ ಎಮೋಷನ್ಸ್, ಕ್ಲಾಸಿ ಮೇಕಿಂಗ್. ಈ ಪ್ರಾಜೆಕ್ಟ್ ಬಗ್ಗೆ ಮೇಕರ್ಸ್ ತುಂಬ ಸೀಕ್ರೆಟ್ ಮೇಂಟೈನ್ ಮಾಡ್ತಿದ್ದಾರೆ. ಅದರಿಂದ ಕ್ಯೂರಿಯಾಸಿಟಿ ಇನ್ನೂ ಜಾಸ್ತಿ ಆಗಿದೆ. ಫ್ಯಾನ್ಸ್ ಮಾತ್ರ ಸೋಷಿಯಲ್ ಮೀಡಿಯಾನಲ್ಲಿ ಒಂದೇ ಮಾತಾಡ್ತಿದ್ದಾರೆ, ಕಲ್ಟ್ ಕ್ಲಾಸಿಕ್ ಲೋಡಿಂಗ್. ಎಸ್ಪೆಷಲಿ ಉಳಿದವರು ಕಂಡಂತೆ ಫ್ಯಾನ್ಸ್ ಈ ಮೂವಿಗಾಗಿ ಡೇಂಜರಸ್ ಲೆವೆಲ್ ಹೈಪ್ ಕ್ರಿಯೇಟ್ ಮಾಡ್ತಿದ್ದಾರೆ. ಮೂರನೇದು ಕೆ ಜಿ ಎಫ್ 3. ವಿಲ್ ಇಟ್ ಹ್ಯಾಪನ್? ಮತ್ತೆ ಬಿಗ್ಗೆಸ್ಟ್ ಕ್ವಶನ್, ಕೆ ಜಿ ಎಫ್ ಚಾಪ್ಟರ್ 3 ಬರುತ್ತಾ ಇಲ್ವಾ? ರೀಸೆಂಟ್ ಅಪ್ಡೇಟ್ಸ್ ಪ್ರಕಾರ ರೈಟ್ ಸ್ಕ್ರಿಪ್ಟ್ ರೆಡಿ ಆದಮೇಲೆ ಮಾತ್ರ ಕೆ ಜಿ ಎಫ್ 3 ಸ್ಟಾರ್ಟ್ ಆಗುತ್ತೆ ಅನ್ನೋ ಹಿಂಟ್ ಸಿಕ್ಕಿದೆ. ಅಂದರೆ ಮೂವಿ ಕ್ಯಾನ್ಸಲ್ ಆಗಿಲ್ಲ, ಬಟ್ ಮೇಕರ್ಸ್ ಹರಿ ಮಾಡ್ತಿಲ್ಲ ಅನ್ನೋದು ಕ್ಲಿಯರ್. ಫ್ಯಾನ್ಸ್ ಮಾತ್ರ ಇನ್ನೂ ರಾಕಿ ಬಾಯ್ ಎಂಟ್ರಿಗಾಗಿ ಫುಲ್ ವೇಟ್ ಮಾಡ್ತಿದ್ದಾರೆ. ನಾಲ್ಕನೇದು ಸ್ಮಾಲ್ ಮೂವ್ಸ್ ಈಕ್ವಲ್ಸ್ ಟು ಬಿಗ್ ಫ್ಯೂಚರ್. ಫ್ರೆಂಡ್ಸ್, ಒಂದು ಇಂಟ್ರೆಸ್ಟಿಂಗ್ ಥಿಂಗ್ ಏನಂದರೆ, ಈಗ ಕನ್ನಡ ಆಡಿಯನ್ಸ್ ಸಿರ್ಫ್ ಮಾಸ್ ಮೂವೀಸ್ ಮಾತ್ರ ಅಲ್ಲ, ಸ್ಟ್ರಾಂಗ್ ಕಂಟೆಂಟ್ ಕೂಡ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಲಾಸ್ಟ್ ಫ್ಯೂ ಇಯರ್ಸ್ನಲ್ಲಿ ಸ್ಮಾಲ್ ಕನ್ನಡ ಮೂವೀಸ್ ಸ್ಲೋಲಿ ಅಟೆನ್ಷನ್ ಗೇನ್ ಮಾಡ್ತಿವೆ. ಅದರಿಂದ ಫ್ಯೂಚರಲ್ಲಿ ಕನ್ನಡ ಇಂಡಸ್ಟ್ರಿ ಕಂಟೆಂಟ್ ಪ್ಲಸ್ ಕಮರ್ಷಿಯಲ್ ಮಿಕ್ಸ್ ಆಗಿ ಗ್ರೋ ಆಗೋ ಚಾನ್ಸಸ್ ತುಂಬ ಜಾಸ್ತಿ. ಕರೆಂಟ್ ಸಿಚುವೇಶನ್ ಆಫ್ ಕನ್ನಡ ಇಂಡಸ್ಟ್ರಿ ಹಾನೆಸ್ಟ್ಲಿ ಹೇಳಬೇಕು ಅಂದರೆ, ಈಗ ಕನ್ನಡ ಇಂಡಸ್ಟ್ರಿಗೆ ಒಂದು ಹ್ಯೂಜ್ ಪ್ಯಾನ್ ಇಂಡಿಯಾ ಬ್ಲಾಕ್ ಬಸ್ಟರ್ ಮತ್ತೆ ಬೇಕಾಗಿದೆ. ಮಲಯಾಳಂ ಇಂಡಸ್ಟ್ರಿ ಕಂಟೆಂಟ್ ಮೂಲಕ ಶೈನ್ ಆಗ್ತಿವೆ, ತೆಲುಗು ಇಂಡಸ್ಟ್ರಿ ಬಿಗ್ ಸ್ಕೇಲ್ ಮೂವೀಸ್ ಕೊಡ್ತಿದೆ. ಈಗ ಕನ್ನಡ ಇಂಡಸ್ಟ್ರಿ ನೆಕ್ಸ್ಟ್ ಬಿಗ್ ವೇವ್ ಕ್ರಿಯೇಟ್ ಮಾಡೋ ರೆಸ್ಪಾನ್ಸಿಬಿಲಿಟಿ ಟಾಕ್ಸಿಕ್ ಥರ ಸಿನಿಮಾಗಳ ಮೇಲಿದೆ. ಸೊ ಫ್ರೆಂಡ್ಸ್, 2026 ಕನ್ನಡ ಸಿನಿಮಾಗೆ ವೆರಿ ಇಂಪಾರ್ಟೆಂಟ್ ಇಯರ್ ಆಗ್ಬೋದು. ಟಾಕ್ಸಿಕ್, ರಿಚರ್ಡ್ ಆ್ಯಂಟನಿ, KGF 3 ಈ ಸಿನಿಮಾಗಳಲ್ಲಿ ಯಾವುದು ಬಿಗ್ಗೆಸ್ಟ್ ಬ್ಲಾಕ್ ಬಸ್ಟರ್ ಆಗುತ್ತೆ ಅನ್ನೋದನ್ನು ನೋಡೋದು ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನಿಮಗೆ ಯಾವ ಮೂವಿಗಾಗಿ ಮ್ಯಾಕ್ಸಿಮಮ್ ಹೈಪ್ ಇದೆ ಕಮೆಂಟ್ನಲ್ಲಿ ಹೇಳಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಮತ್ತು ಕನ್ನಡ ಸಿನಿಮಾ ಲವರ್ ಆಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ.